ಖಾಸಗಿ ಕಂಪನಿಗಳು ಸರ್ಕಾರಗಳಂತೆ ಮಾನವೀಯತೆ, ಕರುಣೆ, ನೈತಿಕ ನೆಲೆಗಟ್ಟಿನಿಂದ ನೋಡುವುದಿಲ್ಲ ಎಂಬ ಭಯದಿಂದಲೇ ರೈತರು ವಿದ್ಯುತ್ ಖಾಸಗೀಕರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಏನದು ರೈತರು, ಗ್ರಾಹಕರು ಮತ್ತು ಗುತ್ತಿಗೆದಾರರ ಆತಂಕ? ನೋಡೋಣ ಬನ್ನಿ. ರಾಜ್ಯ ವಿದ್ಯುತ್ ಖಾಸಗೀಕರಣ ನಡೆ ರೈತರನ್ನ ಕೆರಳಿಸಿದ್ದೇಕೆ? ಖಾಸಗಿ ಕರೆಂಟ್ ಬೇಡವೇ ಬೇಡ ಎನ್ನುತ್ತಿರೋದೇಕೆ ಅನ್ನದಾತ? ವೀಕ್ಷಕರೇ, ವಿದ್ಯುತ್ ವಿತರಣೆ ಕ್ಷೇತ್ರಕ್ಕೆ ಖಾಸಗಿ ಕಂಪನಿಗಳು ಲಗ್ಗೆ ಇಡುತ್ತವೆ ಎಂಬ ಸುದ್ದಿಗಳು ಕೆಪಿಟಿಸಿಎಲ್ ಎಸ್ಕಾಂ ನೌಕರರನ್ನು ಯಾವ ಮಟ್ಟದಲ್ಲಿ ಕೆರಳಿಸಿದೆಯೋ ಅದಕ್ಕಿಂತಲೂ ಹೆಚ್ಚು ಕೋಪಗೊಂಡಿರೋದು ರಾಜ್ಯದ ರೈತರು. ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ ಅಂತ ರೈತ ಸಂಘಟನೆಗಳು ಬೀದಿಗಿಳಿದು ಉಗ್ರ ಹೋರಾಟಕ್ಕಿಳಿಸಿದೆ. ಅಷ್ಟಕ್ಕೂ ವಿದ್ಯುತ್ ಖಾಸಗೀಕರಣಕ್ಕೂ ರೈತರ ಆಕ್ರೋಶಕ್ಕೂ ಸಂಬಂಧವೇನು ಅಂತೀರಾ? ಅದನ್ನೇ ಹೇಳ್ತೀವಿ ಕೇಳಿ. ಹಿಂದೆ ಒಂದು ನಡುಕ ಹುಟ್ಟಿಸೋ ಸತ್ಯ ಅಡಗಿದೆ. ಇಷ್ಟು ದಿನ ನಮ್ಮ ವ್ಯವಸ್ಥೆಯಲ್ಲಿ ಕ್ರಾಸ್ ಸಬ್ಸಿಡಿ ಅನ್ನೋ ಒಂದು ಸೂತ್ರ ಇತ್ತು. ಅಂದರೆ ಶ್ರೀಮಂತ ಕೈಗಾರಿಕೆಗಳಿಂದ ಸರ್ಕಾರ ಹೆಚ್ಚಿನ ಕರೆಂಟ್ ಚಾರ್ಜ್ ವಸೂಲಿ ಮಾಡಿ ಆ ದುಡ್ಡಿನಿಂದ ರೈತರ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇತ್ತು. ಆದರೆ ಇವಾಗ ಟಾಟಾ ಪವರ್ಸ್ನಂತಹ ಖಾಸಗಿ ಕಂಪನಿಗಳು ಬಂದು ಆ ಶ್ರೀಮಂತ ಕೈಗಾರಿಕೆಗಳನ್ನೆಲ್ಲ ತಮ್ಮ ಜೇಬಿಗಿಳಿಸ್ಕೊಂಡ್ರೆ ಸರ್ಕಾರಕ್ಕೆ ಬರೋ ದೊಡ್ಡ ಆದಾಯವೇ ಕಟ್ಟಾಗತ್ತೆ. ಆಗ ರೈತರಿಗೆ ಉಚಿತ ಕರೆಂಟ್ ಕೊಡೋಕೆ ಸರ್ಕಾರದ ಬೊಕ್ಕಸದಲ್ಲಿ ಕಾಸಿರುತ್ತಾ? ಕೊನೆಗೆ ದುಡ್ಡಿಲ್ಲ ಅಂತ ಕೈ ತೊಳೆದುಕೊಂಡು ರೈತರ ಹೊಟ್ಟೆಗೆ ಹೊಡಿತಾರೆ ಅಂತ ಅನ್ನದಾತ ರೊಚ್ಚಿಗೆದ್ದಿದ್ದಾನೆ. ರೈತರ ಮತ್ತೊಂದು ದೊಡ್ಡ ಆತಂಕವೇನು ಗೊತ್ತಾ? ಭವಿಷ್ಯದಲ್ಲಿ ರೈತರು ತಮ್ಮ ಜಮೀನಿಗೆ ಕರೆಂಟ್ ಬೇಕು ಅಂದರೆ ಸರ್ಕಾರಿ ಕಚೇರಿಗಲ್ಲ, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳ AC ರೂಮ್ಗಳ ಮುಂದೆ ಹೋಗಿ ಕೈಚಾಚಿ ನಿಲ್ಲಬೇಕಾಗತ್ತೆ ಅನ್ನೋದು. ಮೊಬೈಲ್ ನೆಟ್ವರ್ಕ್ ಕಂಪನಿಗಳು ಆರಂಭದಲ್ಲಿ ಫ್ರೀ ಕೊಟ್ಟು ಆಮೇಲೆ ತಮಗಿಷ್ಟ ಬಂದ ಹಾಗೆ ರೀಚಾರ್ಜ್ ರೇಟ್ ಜಾಸ್ತಿ ಮಾಡಿ ಜನರ ರಕ್ತ ಹೀರುತ್ತಾ ಇಲ್ವಾ? ಅದೇ ರೀತಿ ನಾಳೆ ಈ ವಿದ್ಯುತ್ ಕಂಪನಿಗಳು ಕೂಡ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಇಟ್ಟು ಬಿಲ್ ಕಟ್ಟದಿದ್ರೆ ಏಕ್ದಮ್ ಕರೆಂಟ್ ಕಟ್ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ರೈತರು ತಮ್ಮ ಆತಂಕವನ್ನ ತೋಡ್ಕೊಳ್ತಿದ್ದಾರೆ. ವಿದ್ಯುತ್ ಖಾಸಗೀಕರಣವಾದರೆ ಗೃಹ ಜ್ಯೋತಿ ನಿಲ್ಲುವ ಆತಂಕ, ಪವರ್ ಬಿಲ್ ಮತ್ತಷ್ಟು ಹೆಚ್ಚಾಗೋ ಭಯ, ಗ್ರಾಹಕರಿಗೆ ಖಾಸಗಿ ಟೆನ್ಷನ್. ವೀಕ್ಷಕರೇ, ರೈತರು, ನೌಕರರು ಒಂದು ಕಡೆಯಾದ್ರೆ ಇತ್ತ ತಿಂಗಳ ಕೊನೆಗೆ ₹100 ಉಳಿಸೋಕು ಒದ್ದಾಡೋ ಸಾಮಾನ್ಯ ಜನಸಾಮಾನ್ಯರ ಎದೆಯಲ್ಲೂ ಖಾಸಗಿ ನಡುಕ ಶುರುವಾಗಿದೆ. ಪ್ರತಿಯೊಬ್ಬ ಗೃಹಿಣಿ, ಪ್ರತಿಯೊಬ್ಬ ಆಟೋ ಡ್ರೈವರ್, ಪ್ರತಿಯೊಬ್ಬ ಕೂಲಿ ಕಾರ್ಮಿಕನು ಇವತ್ತು ತಲೆ ಮೇಲೆ ಕೈ ಹೊತ್ತು ಕೇಳ್ತಾ ಇರೋದು ಒಂದೇ ಮಾತು: ನಮ್ಮ ಗೃಹ ಜ್ಯೋತಿ ಯೋಜನೆಗೆ ಕುತ್ತು ಬರುತ್ತಾ ಅಂತ. ಯಾಕಂದ್ರೆ ತಿಂಗಳಿಗೆ 200 ಯೂನಿಟ್ ಉಚಿತ ಕರೆಂಟ್ ಸಿಗ್ತಾ ಇರೋದ್ರಿಂದ ಬಡವರ ಸಂಸಾರಕ್ಕೆ ಒಂದು ದೊಡ್ಡ ಆಸರೆ ಆದಂತಾಗಿದೆ. ಆದರೆ ಇವಾಗ ಸದ್ದಿಲ್ಲದೆ ಕರೆಂಟ್ ಬಿಸ್ನೆಸ್ ಖಾಸಗಿಯವರ ಪಾಲಾದರೆ ನಾಳೆ ದಿನ ಈ ಫ್ರೀ ಸ್ಕೀಮ್ ಇರುತ್ತಾ ಅನ್ನೋದು ಜನರ ಅತಿ ದೊಡ್ಡ ಆತಂಕ. ಸರ್ಕಾರ ತಾನೇ ನಷ್ಟ ಮಾಡ್ಕೊಂಡು ಖಾಸಗಿ ಕಂಪನಿಗೆ ದುಡ್ಡು ಕಟ್ಟಿ ನಮಗೆ ಉಚಿತ ಕರೆಂಟ್ ಕೊಡುತ್ತಾ, ಅಥವಾ ನಷ್ಟ ಆಗ್ತಾ ಇದೆ ಅಂತ ನೆಪ ಹೇಳಿ ಗೃಹ ಜ್ಯೋತಿಯನ್ನು ಕತ್ತಲಿಗೆ ತಳ್ಳುತ್ತಾ ಅನ್ನೋ ಗ್ಯಾರಂಟಿ ಭೀತಿ ಇವತ್ತು ಮನೆ ಮನೆಯಲ್ಲೂ ಚರ್ಚೆ ಆಗ್ತದೆ.